ನಳಿನಿ, ಅವರಿಬ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತಂದ್ರೆ ಅಲ್ಲೇನೋ ಸಮಸ್ಯೆ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ಯಾವುದಕ್ಕೂ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬಂದ್ರು. ಯಾಕೆ ಇಷ್ಟೊತ್ತು ಮಾಡಿದ್ರಿ? ನಾವಿಬ್ರು ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಯಾಕೆ ಇಷ್ಟು ತಡ ಆಯ್ತು? ಅಪ್ಪ, ಅದು ನಾನು ಬೇಗನೆ ಬಂದೆ. ಆದರೆ ಶ್ಯಾಮಂಗೆ ಸ್ಪೆಷಲ್ ಕ್ಲಾಸ್ ಇತ್ತು, ಅವನು ಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಾವಿಬ್ರು ಲೇಟಾಗಿ ಬಂದ್ವಿ. ಸದ್ಯ ಏನೂ ತೊಂದರೆ ಆಗಲಿಲ್ವಲ್ಲ, ಅದೇ ಸಮಾಧಾನ. ನೋಡಿ, ಇನ್ಮೇಲಿಂದ ತಡ ಆಗೋದಾದ್ರೆ ಬೆಳಗ್ಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ನಂಗೆ ಹೇಳ್ಬಿಟ್ಟು ಹೋಗಿ, ನಾನು ಅಲ್ಲಿಗೆ ಬಂದು ಕರ್ಕೊಂಡು ಬರ್ತೀನಿ, ಗೊತ್ತಾಯ್ತಾ? ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟ ಮಾಡೋಣ. ನಳಿನಿ, ಊಟ ಬಡಿಸು. ಸದ್ಯ ಮೇಘ ಆರಾಮಾಗಿದ್ದಾಳೆ. ಅವಳು ಹೀಗೆ ಇದ್ಬಿಟ್ರೆ ಸಾಕಪ್ಪ. ಎಲ್ಲೇ ಹೋದ್ಲು ಅವಳು? ಅವಳೆಲ್ಲ ಹೋಗ್ತಾಳೆ? ಆದಿನೇ ಅವಳನ್ನ ಎತ್ತಾಕೊಂಡೋದ. ಈ ಸಲನೂ ನನ್ನ ಪ್ಲಾನ್ ಕಂಪ್ಲೀಟೇ ಆಗ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಈಗ ಅವಳು ಮಾಡಿರೋ ಅವಾಂತರಾನೇ ಸಾಕು. ಇದನ್ನ ಇಟ್ಕೊಂಡು ಸೂಪರ್ ಆಗಿ ಆಟ ಆಡ್ಬೋದು. ಯಾರ್ಯಾರ ಹತ್ರ ಅವಳ ವಿಡಿಯೋ ಇದೆ ಎಲ್ಲಾನು ಕಲೆಕ್ಟ್ ಮಾಡ್ಕೊಳ್ಳಿ. ಯಾರ ಹತ್ರ ಯಾಕೆ? ನಾನೇ ವಿಡಿಯೋ ಮಾಡಿದ್ದೀನಿ ನೋಡು. ಇದನ್ನ ಇಟ್ಕೊಂಡು ಏನೇ ಮಾಡ್ತೀಯಾ? ತಾನೇ ಇಲ್ಲ ಅಂತ ಮೆರೀತಿರೋ ಲಕ್ಷ್ಮಿಗೆ ನನ್ ಮುಂದೆ ಅವಳೇನು ಅಲ್ಲ ಅಂತ ತೋರ್ಸೋದಕ್ಕೆ. ಇವತ್ತು ಆದಿ ಒಬ್ಬ ಬರ್ದೇ ಹೋಗಿದ್ದಿದ್ರೆ ಇಲ್ಲೊಂದು ದೊಡ್ಡ ಸೀನ್ ನಡೀತಿತ್ತು. ಇರ್ಲಿ, ಅವಳನ್ನ ಇಷ್ಟಕ್ಕೆ ಬಿಡಬಾರ್ದು. ನನ್ನ ಹತ್ರನೇ ಸಾರಿ ಕೇಳಿಸಿರೋಳಿಗೆ ಅವಳನ್ನ ಸುಮ್ಮನೆ ಬಿಡದೆ ಅವಳನ್ನ ಗೋಳೆ ಇಕ್ಕೋಬೇಕು. ಮೊದ್ಲು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ. ನಾನು ಈ ಕಡೆ ಹೋಗಿ ಹುಡುಕ್ತೀನಿ, ನೀವು ಈ ಕಡೆ ಹುಡುಕಿ. ಏನೇ ಮಾಡ್ತಿದ್ಯಾ? ಚುಪ್. ಇಷ್ಟು ಬೇಗ ಆದಿ ಅವಳನ್ನ ಎಲ್ಲಿ ಕರ್ಕೊಂಡು ಹೋದ? ಇವಳನ್ನ ಈ ಪರಿಸ್ಥಿತಿಯಲ್ಲಿ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಂತ ಇಲ್ಲಿ ಬಿಡಕ್ಕೂ ಆಗಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಲಿ? ಹೌದು, ಶಮಿತಾ ಮನೇಲಿ ಅವಳ ಡ್ಯಾಡ್ ಇಲ್ಲ ಅಂತ ಹೇಳ್ತಾ ಇದ್ಲು. ಹೇಗಿದ್ರು ಅವಳು ಒಬ್ಳೇ ಇರೋದು, ಅಲ್ಲಿ ಕರ್ಕೊಂಡು ಹೋಗೋದೇ ಸೇಫ್. ಲಕ್ಷ್ಮಿ, ನೀನು ಒಳ್ಳೆ ಹುಡುಗಿ ಅಲ್ವಾ? ನೀನು ಒಳ್ಳೆ ಹುಡುಗಿನೇ. ನೋಡು, ನಾನು 1 ನಿಮಿಷದಲ್ಲಿ ಬರ್ತೀನಿ. ಇಲ್ಲ ಕೂತಿರ್ತೀಯಾ? ನಾನು ನಿನ್ ಜೊತೆಗೆ ಬರ್ತೀನಿ. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ, ಇಲ್ಲೇ ಕೂತಿರೋ. ನೋಡು, ನಾನು ಹೋದ ತಕ್ಷಣ ನೀನ್ ಎಲ್ಲಾದ್ರೂ ಹೋದ್ರೆ ಚೆನ್ನಾಗಿರಲ್ಲ, ಸರಿನಾ? ಕೈ ಕಟ್ಟು, ಕೈ ಕಟ್ಟು, ಬಾಯಿ ಮುಚ್ಚು. ಹಬ್ಬದ ಅಡಿಗೆ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಹರಟೆ ಹೊಡಿತಾ ಕೂತಿದ್ದೀರಲ್ಲ, ನಡೀರಿ. ಅಯ್ಯೋ, ಮೊಮ್ಮಕ್ಳು ಬರೋದು ಬೇಡವೇನೆ? ಅವರಿಗೋಸ್ಕರ ತಾನು ರೆಡಿ ಮಾಡಿಸ್ತಾ ಇರೋದು. ಸ್ವಲ್ಪ ಹೊತ್ತು ಕಾರಣ, ಬರ್ತಾರೀಗ. ಅಲ್ಲ ರೀ, ಹೀಗೆ ಕಾಯೋದಕ್ ಬದಲು ಅವ್ರಿಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ಬೋದಲ್ವಾ? ಓಹ್, ಹೌದಲ್ವಾ? ತಾತ, ನಾನು ಅವಾಗಿಂದ ಲಕ್ಕಿ ಕಾಲ್ ಮಾಡ್ತಾನೆ ಇದ್ದೀನಿ, ಅವ್ಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸರಿ, ನಾನು ಆದಿಗೆ ಟ್ರೈ ಮಾಡಿ ನೋಡ್ತೀನಿ. ದೇವಕಿ ಬರ್ಲಿಲ್ವಾ? ಇಲ್ಲ ಮಾವ, ಅವಳು ರೂಮಲ್ಲೇ ಇದ್ದಾಳೆ. ಯಾಕಮ್ಮ, ಅತ್ತೆ ಊಟ ಮಾಡಕ್ ಬರಲ್ವಾ? ಇತ್ತೀಚೆಗೆ ಅವಳು ನಮ್ ಜೊತೆ ಬೆಳೆದಕ್ಕಿಂತ ಜಾಸ್ತಿ ರೂಮಲ್ಲೇ ಇರ್ತಾಳೆ. ನಾವು ಹೋಗಿ ಕರೆದ್ರು ಅವಳು ಬರೋದಿಲ್ಲ. ಆದ್ರೆ ಲಕ್ಷ್ಮಿ ಕರೆದ್ರೆ ಖಂಡಿತ ಬರ್ತಾಳೆ. ಯಾಕಂದ್ರೆ ಇತ್ತೀಚೆಗೆ ದೇವಕಿನ ನೋಡ್ಕೊಳ್ತಿರೋದೇ ಲಕ್ಷ್ಮಿ. ಪರವಾಗಿಲ್ಲ, ನನ್ನ ಮೊಮ್ಮಗಳು ಕೆಲಸ ಮಾಡೋದನ್ನು ಚೆನ್ನಾಗಿ ಕಲ್ತಿದ್ದಾಳೆ ಅನ್ಸುತ್ತೆ. ಏನ್ ಸಂಜೀವ, ಇದೆಲ್ಲ ನಿಂದೆ ಕಾರಬಾರ? ಹೆಣ್ಮಕ್ಳು ಹೀಗೆ ಕೆಲಸ ಕಲಿಬೇಕು. ನಮ್ ಲಕ್ಷ್ಮಿ ನೋಡಿ,
ಎಷ್ಟು ಚೆನ್ನಾಗಿ ಮನೆ ಕೆಲಸ ಮಾಡ್ತಾಳೆ. ಆ ಕಡೆ ಕಾಲೇಜಿಗೂ ಹೋಗ್ತಾಳೆ, ಇಲ್ಲಿ ಮನೇಲಿ ಕೆಲಸನೂ ಮಾಡ್ತಾಳೆ. ಅಲ್ಲ ರೀ, ಮಾತಾಡ್ತಾ ಮಾತಾಡ್ತಾ ಆದಿಗೆ ಫೋನ್ ಮಾಡದೆ ಮರ್ತ್ ಬಿಟ್ರಲ್ಲ. ಮಾಡಿ ಫೋನು. ಹೌದಲ್ವಾ? ಏಯ್ ಸರಿಯಾಗಿ ನಡಿಯೇ. ತಲಾಟೆ ಎತ್ ಕೂತ್ಕೋ ಸ್ವಲ್ಪ ಹೊತ್ತು. ಮಲ್ಕೊಂಡ್ರೆ ಕುಡ್ದಿರೋದೆಲ್ಲ ತಲೆಗೆ ಇರುತ್ತೆ, ಆಮೇಲೆ ಬೆಳಗ್ಗೆ ತಲೆ ಹಿಡ್ಕೊಳುತ್ತೆ. ತಾತ ಕಾಲ್ ಮಾಡ್ತಿದ್ದಾರೆ. ಏನು ತಾತ? ಇವಳ ಸವಾಸನೆ ಬೇಡ. ಹಲೋ, ಹೇಳಿ ತಾತ. ಏಯ್, ನಾನೇನು ಹೇಳೋದು, ನೀವಿಬ್ರು ಎಲ್ಲಿದ್ದೀರಾ ಅಂತ ನೀನು ಹೇಳಬೇಕು. ಹೇಳು, ಎಲ್ಲಿದ್ದೀರಾ? ಅದು 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 ನಾವಿನ್ನೂ ಕಾಲೇಜಲ್ಲಿ ಇದ್ದೀವಿ ತಾತ. ಇನ್ನೂ ಕಾಲೇಜಲ್ಲಿದ್ದೀರಾ? ಮತ್ತಾಗಲೇ ಇಬ್ರು ಗೆದ್ದಿದ್ದೀವಿ ಅಂತ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ಯಾ? ಅದು ನಮ್ಮ ಪರ್ಫಾರ್ಮೆನ್ಸ್ ಮುಗೀತು, ಆದರೆ ನಮ್ಮ ಫ್ರೆಂಡ್ಸ್ದು ಇನ್ನೂ ನಡೀತಾ ಇದೆ. ಅದನ್ನು ಮುಗಿಸ್ಕೊಂಡು ಬರಬೇಕಲ್ವಾ, ಅದಕ್ಕೆ. ಯಾಕೆ ತಾತ? ಅಲ್ಲ ಕಣೋ, ನೀವಿಬ್ರು ಬರ್ತೀರಾ ಅಂತ ಮನೇಲಿ ಹಬ್ಬದೂಟ ರೆಡಿ ಮಾಡ್ಕೊಂಡಿದ್ದೀವಿ. ನೀವು ನೋಡಿದ್ರೆ ಇನ್ನೂ ಅಲ್ಲೇ ಇದ್ದೀರಲ್ಲ.